ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡ ಭಾಷೆ ಅವನತಿಯ ಕಡೆ ಸಾಗುತ್ತಿದೆಯಾ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಮತ್ತೊಂದು ಕಡೆ ವಾದವನ್ನು ಮಂಡಿಸ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನ ಮಾತನಾಡುವ ಭಾಷೆಗಳ ಪಟ್ಟಿಯಲ್ಲಿ ಕನ್ನಡಕ್ಕೆ 30ನೇ ಸ್ಥಾನ ಇದೆ. ಹಾಗಾಗಿ ಕನ್ನಡಕ್ಕೆ ಸಾವು ಅನ್ನೋದು ಇಲ್ಲವೇ ಇಲ್ಲ ಅನ್ನೋದು ಅವರ ವಾದ. ಈ ಕಡೆ ವಾದ ಏನು ಅಂತ ಹೇಳ್ತಂದರೆ, ಹೌದು, ಸದ್ಯಕ್ಕೆ ಕನ್ನಡಕ್ಕೆ ಏನೂ ತೊಂದರೆ ಇಲ್ಲ, ನಮ್ಮ ತಲೆಮಾರಿನವರು ನಾವು ಮಾತಾಡ್ತಾ ಇದ್ದಾವೆ. ಆದರೆ ನಮ್ಮ ಮಕ್ಕಳ ಕಾಲಕ್ಕೆ, ಮೊಮ್ಮಕ್ಕಳ ಕಾಲಕ್ಕೆ ಕನ್ನಡ ಉಳಿಯುತ್ತಾ? ಯಾಕಂದರೆ ಕನ್ನಡವನ್ನು ಮನೆಯಲ್ಲೂ ಮಾತಾಡ್ತಾ ಇಲ್ಲ, ಇನ್ನು ಶಿಕ್ಷಣ ಮಾಧ್ಯಮವಂತೂ ಇಲ್ಲವೇ ಇಲ್ಲ. ಹಾಗಾಗಿ ಇನ್ನು 2-3 ತಲೆಮಾರು ಹೋದರೆ ಕನ್ನಡ ಇವತ್ತಿನ ಸ್ಥಾನದಲ್ಲಿ ಇರೋಲ್ಲ, ನಿಧಾನಕ್ಕೆ ಅವನತಿಯ ಕಡೆ ಸಾಗ್ತಾ ಇದೆ ಅಂತ ಮತ್ತೊಬ್ಬರು ವಾದ ಮಂಡಿಸ್ತಾರೆ. ತಮಗೇನನ್ಸುತ್ತೆ? ದಯವಿಟ್ಟು ಆಲೋಚನೆ ಮಾಡಿ. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಂಗ್ಲೀಷನ್ನು ಕಲಿಸೋದ್ರ ಜೊತೆಗೆ ಕನ್ನಡವನ್ನೂ ಕಲಿಸೋದನ್ನು ಮರಿಬೇಡಿ. ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ ಮಾಡಿಕೊಳ್ಳೋಣ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶ್ರುತಿ ಶ್ರೀನಿವಾಸ್. ಶೈಕ್ಷಣಿಕ ನಗರಿ ತುಮಕೂರಿನಿಂದ ಬಂದಿದ್ದೇನೆ. ನಾನು ವೃತ್ತಿಯಲ್ಲಿ ಶಾಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರವೃತ್ತಿಯಲ್ಲಿ ಕುಂಬೇಶ್ವರಿ ಸಾಂಸ್ಕೃತಿಕ ಬಳಗದಲ್ಲಿ ಹಲವಾರು ಗಾಯನ ನೃತ್ಯಗಳನ್ನು ನೀಡಿರುತ್ತೇನೆ. ಹಾಗೂ ತುಮಕೂರಿನ ದಸರಾ ಸಮಿತಿಯಲ್ಲಿ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸ್ತೇನೆ. ಶ್ರುತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ಗುಬ್ಬಿ ಜಯಪ್ರಕಾಶ್. ವೃತ್ತಿ KSRTCಯಲ್ಲಿ ತುಮಕೂರು ಘಟಕ 2ರಲ್ಲಿ ಕುಶಲಕರ್ಮಿಯ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಹವ್ಯಾಸ ಪತ್ರಿಕೆ ಓದುವುದು ಮತ್ತು ತೋಟಗಾರಿಕೆ ಮತ್ತು ಕನ್ನಡ ಕ್ರಿಯಾ ಸಮಿತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತು ತುಮಕೂರು ದಸರಾ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿರ್ತೀನಿ. ಜಯಪ್ರಕಾಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಪದ್ಮಾವತಿ ಜಿ. ನನ್ನ ಜನ್ಮಸ್ಥಳ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಚಿಕ್ಕಮಲ್ಲಿಗೆರೆ. ಪ್ರಸ್ತುತ ಬೆಂಗಳೂರಿನ ಜಿಂದಾಲ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸ ಗಿಡಗಳನ್ನು ಬೆಳೆಸೋದು, ಜನಪದ ಗೀತೆಗಳನ್ನು ಹಾಡೋದು. ಪದ್ಮಾವತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ನುಡಿ ನೋಟ. ಸಿದ್ದರಾಮ ಹೊನ್ಕಲ್ ಬರೆದಿರುವಂಥ ಪುಸ್ತಕ ಇದು. ನಮ್ಮ ಮೊದಲ ಪ್ರಶ್ನೆ, ಈ ಕೀರ್ತನೆಯನ್ನು ಯಾರು ಬರೆದರು? ಮೋಸ ಹೋದೆನಲ್ಲ, ತಿಳಿಯದೆ ಮೋಸ ಹೋದೆನಲ್ಲ, ಕ್ಲೇಶ ಪಾಶವನ್ನು ನಾಶ ಮಾಡುವ ಶ್ರೀಶ ನಂಗ್ರಿಗಳ ಲೇಸಾಗಿ ಸ್ಮರಿಸದೆ ಮೋಸ ಹೋದೆನಲ್ಲ. ಆಯ್ಕೆಗಳನ್ನು ನೋಡೋಣ. ಪುರಂದರದಾಸರು, ಕನಕದಾಸರು, ಹೆಳವನಕಟ್ಟೆ ಗಿರಿಯಮ್ಮ, ವಿಜಯದಾಸರು. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಪದ್ಮಾವತಿ, ಆನಂತರ ಶ್ರುತಿ. ಕನಕದಾಸರು. ಕನಕದಾಸರು ಆಯ್ಕೆ 2. ಶ್ರುತಿ. ಪುರಂದರದಾಸರು. ಪುರಂದರದಾಸರು. ಉತ್ತರವನ್ನು ನೋಡೋಣ. ಪುರಂದರದಾಸರು ಉತ್ತರ ಸರಿಯಾಗಿದೆ. ನುಡಿನೋಟ ಎನ್ನುವ ಈ ಒಂದು ಪುಸ್ತಕವನ್ನು ಶ್ರುತಿ ಅವರಿಗೆ ಕೊಟ್ಟಿದ್ದೇನೆ. ಪುರಂದರದಾಸರು ಸುಮಾರು 4,75,000 ಕೀರ್ತನೆಗಳನ್ನು ಬರೆದಿದ್ದಾರೆ ಅಂತ ಒಂದು ಪ್ರತೀತಿ. ಆದರೆ ಅಷ್ಟು ಕೀರ್ತನೆಗಳು ನಮಗೆ ಖಂಡಿತ ಸಿಕ್ಕಿಲ್ಲ. ಆದರೆ ಸಿಕ್ಕಿರುವ ಕೀರ್ತನೆಗಳನ್ನು ಸಮಗ್ರವಾಗಿ ಸಂಪಾದಿಸುವ ಕೆಲಸ ಇನ್ನೂ ಆಗಬೇಕಾಗಿದೆ ಅನ್ನೋದನ್ನು ಸ್ವಲ್ಪ ಬೇಸರದಿಂದ ಸ್ಮರಿಸ್ಕೋಬೇಕಾಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಸಾಗರದಾಚೆಯ ನಾಡಿನಲ್ಲಿ. SP ವಿಜಯಲಕ್ಷ್ಮಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ತಮ್ಮ ಮಕ್ಕಳಾದ ದೊಡ್ಡ ಪುಟ್ಟ ತಾಯಮ್ಮಣ್ಣಿ ಮತ್ತು ಚಿಕ್ಕ ಪುಟ್ಟ ತಾಯಮ್ಮಣ್ಣಿಯನ್ನು ಯಾವ ಕವಿಗೆ
ಮದುವೆ ಮಾಡಿಕೊಟ್ಟರು? ಆಯ್ಕೆಗಳನ್ನು ನೋಡೋಣ. ಜಯ ವೆಂಕಟಾಚಾರ್ಯ, ಲಿಂಗರಾಜ, ಚಿಕ್ಕುಪಾಧ್ಯಾಯ, ಬೇಕಳ ರಾಮನಾಯಕ. ಬಸವತಿ ಉತ್ತರವನ್ನು ಕೊಡಿ. ಮೊದಲಿಗೆ ಶ್ರುತಿ. ಜಯ ವೆಂಕಟಾಚಾರ್ಯ. ಆಯ್ಕೆ 1 ಜಯಪ್ರಕಾಶ್. ಜಯ ವೆಂಕಟಾಚಾರ್ಯ. ಉತ್ತರವನ್ನು ನೋಡೋಣ. ಲಿಂಗರಾಜ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇತಿಹಾಸದಲ್ಲಿ ಲಿಂಗರಾಜ ಅವರನ್ನು ಅಳಿಯ ಲಿಂಗರಾಜ ಅಂತಲೇ ಗುರುತಿಸೋದು ಉಂಟು. ಅಳಿಯ ಲಿಂಗರಾಜ ಅವರು ಸಂಸ್ಕೃತ ಭಾಷೆ ಹಾಗೂ ಕನ್ನಡ ಭಾಷೆಯಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಪಡೆದಿದ್ದರು. ಅಂಗದ ಸಂಧಾನ, ಇಂದ್ರಕೀಲ, ಗಿರಿಜಾ ಕಲ್ಯಾಣ, ನಳಕೂಬರ ವಿಳಾಸ ಹೀಗೆ ಅನೇಕ ಕೃತಿಗಳನ್ನು ಇವರು ಬರೆದಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಅಪರಾಧಿ ನಾನಲ್ಲ ಕಾದಂಬರಿ. ಲೇಖಕಿ ಶ್ರೀಮತಿ ಆಶಾ ಕಿರಣ್ ಅವರು. ನಮ್ಮ ಪ್ರಶ್ನೆ: ಡಾಕ್ಟರ್ ಎಂ ಅಕಬರ ಅಲಿ ಅವರು 15ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದರೂ ಯಾವ ಪ್ರಕಾರದ ಸಾಹಿತ್ಯ ರಚನೆಗೆ ಪ್ರಸಿದ್ಧರು? ಆಯ್ಕೆಗಳನ್ನು ನೋಡೋಣ. ಪ್ರಬಂಧಗಳು, ಉರ್ದು ಕವನಗಳ ಅನುವಾದ, ಚುಟುಕುಗಳು, ವಚನಗಳು. ಮೊದಲಿಗೆ ಪದ್ಮಾವತಿ, ಆನಂತರ ಜಯಪ್ರಕಾಶ್. ಉರ್ದು ಕವನಗಳ ಅನುವಾದ. ಆಯ್ಕೆ 2 ಉರ್ದು ಕವನಗಳ ಅನುವಾದ. ಅದೇ ಉತ್ತರವಾ? ಆ ಉತ್ತರ ಸರಿ ಇದ್ದರೆ ಪದ್ಮಾವತಿಯವ್ರಿಗೆ ಪುಸ್ತಕ ಬರುತ್ತೆ, ನಿಮಗೆ ಬರೋಲ್ಲ. ಸರಿ, ಯಾವತ್ತಿಗೂ ಅದೇ ಉತ್ತರ ಕೊಡೋಕ್ಕೆ ಹೋಗಬಾರ್ದು, ಮತ್ತೊಂದು ಉತ್ತರಕ್ಕೆ ಪ್ರಯತ್ನ ಪಡಬೇಕು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಚುಟುಕುಗಳು ಆಗಿತ್ತು. ಚುಟುಕು ಕ್ಷೇತ್ರದಲ್ಲಿ ಅಕಬರ ಅಲಿ ಮತ್ತು ದಿನಕರ ದೇಸಾಯಿ ಈ 2 ಹೆಸರುಗಳನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಕಾರವನ್ನೇ ಜನಪ್ರಿಯಗೊಳಿಸಿದವರು ಇವರಿಬ್ಬರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ನೊಬೆಲ್ ವಿಜೇತ ನವತಾರೆಯರು ಅಂಬಿಕಾರಾವ್ ಬರೆದಿರುವಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಅಣ್ಣಾವಧೂತರು ಅಥವಾ ಬಡ ಅಣ್ಣಯ್ಯಾಚಾರ್ಯರು ಸಂಸ್ಕೃತ, ಕನ್ನಡ, ಉರ್ದುವಿನಲ್ಲಿ ಕೀರ್ತನೆಯನ್ನು ರಚಿಸಿದರು. ಯಾವ ನದಿಗಳ ನಡುವಿನ ಪ್ರದೇಶ ಇವರ ಕಾರ್ಯಕ್ಷೇತ್ರವಾಗಿತ್ತು? ಆಯ್ಕೆಗಳನ್ನು ನೋಡೋಣ. ಕಾವೇರಿ ಮತ್ತು ಕಪಿಲಾ ನದಿ, ಕೃಷ್ಣ ಮತ್ತು ಗೋದಾವರಿ ನದಿ, ತುಂಗಾ ಮತ್ತು ಭದ್ರಾ ನದಿ, ತುಂಗಾ ಮತ್ತು ವರದಾ ನದಿ. ಬಜರುತ್ತಿದ್ದಾರೆ ಪದ್ಮಾವತಿ, ಆನಂತರ ಶ್ರುತಿ. ಕೃಷ್ಣ ಗೋದಾವರಿ. ಕೃಷ್ಣ ಗೋದಾವರಿ ಆಯ್ಕೆ 2. ಹೇಳಿ ಶ್ರುತಿ. ತುಂಗಭದ್ರ. ತುಂಗಾ ಮತ್ತು ಭದ್ರಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ತುಂಗಾ ನದಿ ಮತ್ತು ವರದಾ ನದಿ ಆಗಿತ್ತು. ವಿಠ್ಠಲ ವ್ಯಾಸ ಅನ್ನೋ ಒಂದು ಅಂಕಿತ ನಾಮದಲ್ಲಿ ಇವರು ಬರೀತಾ ಇದ್ದರು. ಸವಣೂರಿನ ನವಾಬನಿಗೆ ಇವರ ಒಂದು ಹಾಡು ಎಷ್ಟರ ಮಟ್ಟಿಗೆ ಇಷ್ಟವಾಯಿತು ಇವರ ಕೀರ್ತನೆ ಅಂತ ಹೇಳ್ತಂದರೆ, ಬಾಚಿ ಬಾಚಿ ಹಣವನ್ನು ಕೊಡ್ತಾನೆ ಅವರಿಗೆ. ಆದರೆ ಇವರು ಅವಧೂತ ಪರಂಪರೆಗೆ ಸೇರಿದವರು. ಅರಮನೆಯಿಂದ ಹೊರಗೆ ಬರ್ತಾ ಇದ್ದ ಹಾಗೆ ಅಷ್ಟೂ ಹಣವನ್ನು ಎದುರಿಗೆ ಸಿಕ್ಕ ಎಲ್ಲರಿಗೂ ಹಂಚ್ತಾ ಹೋಗ್ಬಿಡ್ತಾರೆ. ಇವರಿಗೆ 3 ಭಾಷೆಗಳು ಗೊತ್ತಿರೋ ಕಾರಣ ವಿಶೇಷವಾಗಿ ಉರ್ದುವಿನಲ್ಲಿ ಕೀರ್ತನೆಗಳನ್ನು ರಚಿಸಿರುವ ಒಂದು ಅಪರೂಪದ ಸಾಧನೆ ಇವರಲ್ಲಿ ಉಂಟು. ಶಾಪಾನುಗ್ರಹ ಸಮರ್ಥರು ಅಂತ ಹೇಳಿ ಇವರ ಬಗ್ಗೆ ಪ್ರತೀತಿ ಉಂಟು. ಅಪರೂಪದ ಕೀರ್ತನಕಾರರು ಇವರು. ಮುಸ್ಸಂಜೆಯ ಕಥೆಗಳು ಎನ್ನುವ ಪುಸ್ತಕ ಉದಯ್ ಕುಮಾರ ಹಬ್ಬು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ವಚನವನ್ನು ತಪ್ಪಿಲ್ಲದಂತೆ ಓದಿ. ವಚನ ಬರುತ್ತೆ, ಆನಂತರ ಬಜರುತ್ತಿ ಉತ್ತರವನ್ನು ಕೊಡಿ, ಓದಲಿಕ್ಕೆ ಶುರು ಮಾಡಿ. 3 ಸರಿಯಾಗಿ ಓದಿದ್ರೆ ತಪ್ಪಿಲ್ಲದ ಹಾಗೆ 3 ಪುಸ್ತಕ ದೊರೆಯುತ್ತೆ. ಆಗಬಹುದಾ? ಈಗ ಬಂತು ವಚನ. ನಾನು ಓದೋದಿಲ್ಲ, ನೀವೇ ಓದಬೇಕು. ಮೊದಲಿಗೆ ಜಯಪ್ರಕಾಶ್, ಆನಂತರ ಪದ್ಮಾವತಿ, ಕೊನೆಯಲ್ಲಿ ಶ್ರುತಿ ಅವರು ಓದ್ತಾರೆ. ಜಯಪ್ರಕಾಶ್. ಮರ್ಮವ ನುಡಿಯುವರೆಂದು ಸುಮನಿಸಲಾರೆ, ತಮ್ಮ ನಿಮ್ಮ ನೆತ್ತಿಕೊಂಡು ನೊಂದೆ, ತಮ್ಮ ನಿಮ್ಮ ನುಡುಹಲಾರದೆ ನೊಂದೆ, ತಮ್ಮ ಆಗಮ್ಯ ನಾಚಯ್ಯ
ಪ್ರಿಯ ಚನ್ನರಾಮೇಶ್ವರ ನೆಮ್ಮಿ ತಮ್ಮ ಇದೆ. ಒಂದು 5 ಕಡೆ ತಪ್ಪುಗಳು ಮಾಡಬಾರ್ದು. ಸಾವಕಾಶವಾಗಿ ಓದಿ. ಯಾವುದೇ ಒತ್ತಡ ಇಲ್ಲ ನಿಮ್ಮ ಮೇಲೆ. ಪದ್ಮಾವತಿಯವರು ಪ್ರಯತ್ನಿಸಿ. ವರ್ಮವ ನುಡಿವರೆಂದು ಸಮನಿಸಲಾರೆ ತಮ್ಮ ನಿಮ್ಮ ನೆತ್ತಿಕೊಂಡು ನೊಂದೆ ತಮ್ಮ ನಿಮ್ಮ ನಿಳುಹಲಾರದೆ ನೊಂದೆ ತಮ್ಮ ಅಗಮ್ಯ ನಾಚಯ್ಯ ಪ್ರಿಯ ಚನ್ನರಾಮೇಶ್ವರನ ನೆಮ್ಮಿ ತಮ್ಮ ನಿಳುಹ ಇದೆ. ತಪ್ಪುಗಳಾಯ್ತಲ್ಲ. ಶ್ರುತಿಯವರು ಮರ್ಮವ ನುಡಿವರೆಂದು ಸುಮ್ಮನಿಸಲಾರೆ ತಮ್ಮ ನಿಮ್ಮ ನೆತ್ತಿಕೊಂಡು ನೊಂದು ತಮ್ಮ ನಿಮ್ಮ ನಿಳುಹಲಾರೆ ನೊಂದು ತಮ್ಮ ಅಗಮ್ಯ ನಾಚಯ್ಯ ಪ್ರಿಯ ಚನ್ನರಾಮೇಶ್ವರ ನೆಮ್ಮಿ ತಮ್ಮನ ನಿಳುಹಿದೆ. ತಪ್ಪುಗಳಾಯ್ತಮ್ಮ, ಸಾಕಷ್ಟಾಯಿತು. ಮರ್ಮವ ನುಡಿವರೆಂದು ಸಮನಿಸಲಾರೆ, ಅದು ಸುಮ್ಮನಿಸಲಾರೆ ಅಲ್ಲ, ಸಮನಿಸಲಾರೆ. ತಮ್ಮ ನಿಮ್ಮ ನೆತ್ತಿಕೊಂಡು ನೊಂದೆ, ತಮ್ಮ ನಿಮ್ಮ ನಿಳುಹಲಾರದೆ ನೊಂದೆ, ತಮ್ಮ ಅಗಮ್ಯ ನಾಚಯ್ಯ ಪ್ರಿಯ ಚನ್ನರಾಮೇಶ್ವರನ ನೆಮ್ಮಿ ತಮ್ಮನ ನಿಳುಹಿದೆ. ಇದು ಬಹಳ ಅರ್ಥವತ್ತಾದಂಥ ಒಂದು ವಚನ. ಇಲ್ಲಿ ದೇಹ ಮತ್ತು ಆತ್ಮದ ನಡುವೆ ಇರತಕ್ಕಂಥ ಸಂಬಂಧಗಳನ್ನು ವಿವರಿಸುವಂಥ ಒಂದು ವಚನ. ಇಲ್ಲಿ ಆತ್ಮ ಮಾತಾಡ್ತಾ ಇದೆ, ತಮ್ಮ ಅಂತ ಹೇಳಿದ್ರೆ ದೇಹದ ಬಗ್ಗೆ ಹೇಳ್ತಾ ಇದೆ. ಅದು ಹೇಳುತ್ತೆ, ಮರ್ಮವ ನುಡಿವರೆಂದು ಸಮನಿಸಲಾರೆ ತಮ್ಮ ನಿಮ್ಮ ನೆತ್ತಿಕೊಂಡು ನೊಂದೆ. ದೇಹ ಏನೆಲ್ಲ ತಪ್ಪುಗಳು ಮಾಡುತ್ತೆ, ಆ ದೇಹ ಮಾಡಿದಂಥ ತಪ್ಪುಗಳು ಏನಿದೆ ಅದನ್ನೆಲ್ಲ ಹೊರಬೇಕಾದವರು ಯಾರು? ಹಾಗೆ ಆತ್ಮನೂ ಕೆಲವು ಸಲ ತಪ್ಪುಗಳು ಮಾಡಬಹುದೇನೋ, ಅದರ ಸಮಸ್ಯೆಯನ್ನು ಹೊರೋರು ಯಾರು? ಹೀಗೆ ಆತ್ಮ ಮತ್ತು ದೇಹದ ಸಂಬಂಧ ಏನಿದೆ, ಈ ಸಂಬಂಧಗಳಲ್ಲಿ ದೇಹ ಮಾಡುವ ಅಷ್ಟೂ ತಪ್ಪುಗಳನ್ನು ಈ ಚನ್ನರಾಮೇಶ್ವರನ ಕೃಪೆ ಒಂದು ಇದ್ದರೆ ಆ ತಪ್ಪುಗಳನ್ನೆಲ್ಲ ಸರಿಪಡಿಸ್ಕೊಂಡು ಬದುಕನ್ನು ನಡೆಸಬಹುದು ಅಂತ ಹೇಳ್ತಾರೆ ಅನಾಮಿಕ ನಾಚಯ್ಯ ಅಂತಕ್ಕಂಥ ಓರ್ವ ವಚನಕಾರ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಜ್ಞಾನೋದಯ ಮಕ್ಕಳ ಕಥಾ ಸಂಕಲನ. ಸು ಪ್ರಮೀಳಾ ರಾವ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ವಾಕ್ಯಗಳಲ್ಲಿ ಯಾವ ವಾಕ್ಯವೂ ಸರಿಯಾಗಿ ಇದೆ ಮತ್ತು ಯಾಕೆ ಸರಿಯಾಗಿದೆ ಅನ್ನೋದನ್ನು ತಿಳಿಸಬೇಕು. 2 ವಾಕ್ಯ ಬರುತ್ತೆ. ಮೊದಲ ವಾಕ್ಯ: ಭಕ್ತರು ದೇವಾಲಯ ನಿರ್ಮಾಣಕ್ಕೆ ತಮ್ಮ ಶಕ್ತಿಯಾನುಸಾರ ದೇಣಿಗೆಯನ್ನು ನೀಡಬೇಕು. ಇದು ಮೊದಲನೇ ವಾಕ್ಯ. 2ನೇ ವಾಕ್ಯ: ಭಕ್ತರು ದೇವಾಲಯ ನಿರ್ಮಾಣಕ್ಕೆ ತಮ್ಮ ಶಕ್ತಿಯನುಸಾರ ದೇಣಿಗೆಯನ್ನು ನೀಡಬೇಕು. ಇದರಲ್ಲಿ ಯಾವುದು ಸರಿ, ಯಾಕೆ ಸರಿ, ಯಾವುದು ತಪ್ಪು, ಯಾಕೆ ತಪ್ಪು ಅಂತ ಹೇಳಬೇಕು. ಬಸವತಿ ಉತ್ತರವನ್ನು ಕೊಡಿ. ಮೊದಲಿಗೆ ಶ್ರುತಿ. ಆಪ್ಷನ್ 2. 2 ಸರಿಗಿದೆ. ಯಾಕೆ ಸರಿಗಿದೆ? ಭಕ್ತರು ದೇವಾಲಯ ನಿರ್ಮಾಣಕ್ಕೆ ದೇಣಿಗೆನ ಕೊಡಿ ಅಂತ ಕೇಳ್ತಾರೆ. ಮೊದಲನೇ ವಾಕ್ಯದಲ್ಲೂ ದೇಣಿಗೆಯನ್ನು ಕೊಡಿ ಅಂತಲೇ ಕೇಳಿ. ಅಲ್ಲ, ದೇಣಿಗೆ ಇದೆ ಸರ್, ಅದು ಶಕ್ತಿಯ ದೀರ್ಘ ಇದೆ. ಶಕ್ತಿಯಾನುಸಾರ. ಏನು ತಪ್ಪಿದೆ ಅದರಲ್ಲಿ? ಅವರು ಶಕ್ತಿ ಎಷ್ಟಿದೆಯೋ ಅದಕ್ಕೆ ತಕ್ಕನಂಗೆ ಹಣ ಸಹಾಯ ಮಾಡಿ ಅಂತ. ಅದೇ ಅರ್ಥ ಕೊಡುತ್ತಲ್ಲ ಶಬ್ದ, ಬೇರೆ ಅರ್ಥ ಕೊಡುತ್ತಾ? ಪದ್ಮಾವತಿಯವರು ಪ್ರಯತ್ನಿಸ್ತೀರಾ? ಸರ್. 2ನೇದೇ ಶಕ್ತಿಯಾನುಸಾರ ಅಂದ್ರೂ ಒಂದೇ, ಕಾಕೆಳೆ ಕಾ ಬಂದ್ರೂ ಒಂದೇ. ಅದಕ್ಕೆ 2ನೇದು ಸರಿ. 2ನೇದು ಸರಿ. ಜಯಪ್ರಕಾಶ್. 2ನೇದು ಸರಿ. ಯಾಕೆ? ಶಕ್ತಿಯಾನುಸಾರ ದೇಣಿಗೆ ಸರಿಯಾಗಿದೆ. ದೇಣಿಗೆ ಸರಿಯಾಗಿದೆ. ಈಗ ಶಕ್ತಿಯಾನುಸಾರ, ಶಕ್ತಿಯನುಸಾರ ಯಾವುದು ಸರಿ? 2 ಸೇಮ್ ಮೀನಿಂಗ್, ಸೇಮ್ ಬರುತ್ತೆ. ಯಾವುದು? 2ನೇದು ಶಕ್ತಿಯಾನುಸಾರ. ಮೊದಲನೇದರಲ್ಲಿ ಏನು ತಪ್ಪಾಗಿದೆ? ದೇಣಿಗೆ ಬಿಟ್ಬಿಡೋಣ. ಈಗ ಶಕ್ತಿ ಇದಕ್ಕೆ ಬನ್ನಿ. ಶಕ್ತಿಯನುಸಾರ ದೀರ್ಘ ಇದೆ. ಶಕ್ತಿಯಾನುಸಾರ ಇದೆ. ಅಲ್ಲ, ವಿವರಣೆ ಕೊಡಬೇಕು. ಯಾಕೆ ಸರಿ ಅನ್ನೋದಕ್ಕೆ ವಿವರಣೆ ಕೊಡಬೇಕು.
ಉತ್ತರವನ್ನು ನೋಡೋಣ. ಎರಡನೇ ವಾಕ್ಯ ಸರಿಯಾಗಿದೆ. ಮೊದಲನೇ ವಾಕ್ಯ ಯಾಕೆ ತಪ್ಪಾಗಿದೆ ಅಂದರೆ ಶಕ್ತ್ಯಾನುಸಾರ ಅಂತ ಪ್ರಯೋಗ ಇದೆ. ಇಲ್ಲಿ ಶಕ್ತಿ ಪ್ಲಸ್ ಅನುಸಾರ ಅಂತ ಆಗುತ್ತದೆ ಅಲ್ವಾ? ಬಿಡಿಸಿ ಆ ಶಬ್ದವನ್ನು ಬಿಡಿಸಿದ್ರೆ ಶಕ್ತಿ ಪ್ಲಸ್ ಅನುಸಾರ, ನಿಮ್ಮ ಶಕ್ತಿಗೆ ತಕ್ಕಂತೆ ಅನ್ನೋ ಅರ್ಥ ಬರುತ್ತೆ. ಇಲ್ಲಿ ಈ ಮುಂದೆ ಶಕ್ತಿ ಮುಂದೆ ಈ ಮುಂದೆ ಆ ಬಂದರೆ ಸವರ್ಣ ದೀರ್ಘ ಸಂಧಿ ಆಗಲ್ಲ, ಅದು ಎಣ್ ಸಂಧಿ ಆಗುತ್ತೆ. ಸವರ್ಣ ದೀರ್ಘ ಸಂಧಿ ಆದ ಹಾಗೆ ಶಕ್ತ್ಯಾನುಸಾರ ಆ ದೀರ್ಘ ಬರುತ್ತಲ್ಲ ಅದು ಬರಬಾರ್ದು. ಆದರೆ ಬಳಕೆಯಲ್ಲಿ ನಾವೇನು ಮಾಡ್ತೇವೆ, ಶಕ್ತ್ಯಾನುಸಾರ ಅಂತಲೇ ಹೇಳ್ತೇವೆ. ಅಲ್ಲಿ ಸವರ್ಣ ದೀರ್ಘ ಸಂಧಿ ಇಲ್ಲ, ಎಣ್ ಸಂಧಿ ಇದೆ, ಹಾಗಾಗಿ ತಪ್ಪು. ಹಾಗೆಯೇ ಧೇಣಿಗೆ ಅಂತ ಶಬ್ದ ಇಲ್ಲ, ಧೇಣಿಗೆ ಅಲ್ಪ ಪ್ರಾಣವೇ ಇರೋದು. ಆ ಒಂದು ಹಿನ್ನೆಲೆಯಲ್ಲಿ ಎರಡನೇ ವಾಕ್ಯ ಸರಿಯಾಗಿದೆ. ಇದೇ ರೀತಿಯ ಇನ್ನೊಂದು ತಪ್ಪನ್ನು ಮಾಡ್ತೇವೆ, ಭಾರತ ಜಾತ್ಯತೀತ ದೇಶ ಅಂತ ಹೇಳ್ತೇವೆ. ಇದು ತಪ್ಪು. ಜಾತಿ ಅತೀತ, ಜಾತ್ಯತೀತ ದೇಶ ಆಗಬೇಕೆ ಹೊರತು ಜಾತ್ಯಾತೀತ ದೇಶ ಆಗಬಾರ್ದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಸಾಧನಾಪಥ ಅಭಿನಂದನಾ ಗ್ರಂಥ, ಪರಶುರಾಮ್ ಎಸ್ ಕುಂಬಾರ ಸಂಪಾದಿಸಿರುವ ಕೃತಿ. ಪ್ರಶ್ನೆ: ಈ ಕವಿಯನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ಆದ್ಯ ರಂಗಾಚಾರ್ಯ, ಜಡಭರತ, ಅಕ್ಷರ, ಕೆ ವಿ ಸುಬ್ಬಣ್ಣ. ಮೊದಲಿಗೆ ಪದ್ಮಾವತಿ, ಎರಡನೇದಾಗಿ ಶ್ರುತಿ. ಸರ್ ಕೆ ವಿ ಸುಬ್ಬಣ್ಣ. ಕೆ ವಿ ಸುಬ್ಬಣ್ಣ. ಶ್ರುತಿಯವರು ಜಡಭರತ. ಜಡಭರತ. ಉತ್ತರವನ್ನು ನೋಡೋಣ. ಕೆ ವಿ ಸುಬ್ಬಣ್ಣ ಉತ್ತರ ಸರಿಯಾಗಿದೆ. ಸಾಧನಾಪಥ ಈ ಒಂದು ಕೃತಿಯನ್ನು ಕೊಟ್ಟಿದ್ದೇನೆ. ಕೆ ವಿ ಸುಬ್ಬಣ್ಣ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ಬಹುದೊಡ್ಡ ನಾಟಕಕಾರರು. ಸಾಗರದ ಬಳಿ ಇರತಕ್ಕಂಥ ಹೆಗ್ಗೋಡಲ್ಲಿ ಅವರು ನೀಲಕಂಠೇಶ್ವರ ನಾಟ್ಯ ಸಂಘ ಅಥವಾ ನೀನಾಸಂ ಅನ್ನೋ ಸಂಸ್ಥೆಯನ್ನು ಕಟ್ಟಿ ರಂಗ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಕುಂಟಗೋಡು ವಿಭೂತಿ ಸುಬ್ಬಣ್ಣ ಇವರ ಪೂರ್ಣ ಹೆಸರು. 1949ರಲ್ಲಿ ಈ ಸಂಸ್ಥೆಯನ್ನು ಆರಂಭಿಸ್ತಾರೆ. ಇವರು ಮಾಡಿದಂಥ ಕೆಲಸಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾದ ರೇಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಬರುತ್ತೆ. ಹಾಗೆಯೇ ನಮ್ಮ ದೇಶ ಕೊಡುವಂಥ ಉನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಗೌರವವು ಇವರಿಗೆ ದೊರೆತಿದೆ. ಈಗ ಕೆ ವಿ ಸುಬ್ಬಣ್ಣ ನಮ್ಮ ನಡುವೆ ಇಲ್ಲ. ಅವರ ಮಗ ಅಕ್ಷರ ನೀನಾಸಮನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಜಯರಾಮಾಚಾರಿ ಅವರು ಬರೆದ ಕಾದಂಬರಿ ಕಿಲಿಗ್. ಪ್ರಶ್ನೆ: ಈ ಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ. ಗೀತೆಯನ್ನು ಆಲಿಸೋಣ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಆಯ್ಕೆಗಳು ಬರೋದಕ್ಕೆ ಮೊದಲು ಮೂವರು ಬಜರುತ್ತಿದ್ದಾರೆ. ಮೊದಲಿಗೆ ಜಯಪ್ರಕಾಶ್, ಆನಂತರ ಶ್ರುತಿ, ಕೊನೆಯಲ್ಲಿ ಪದ್ಮಾವತಿಯವರು. ಜಯಪ್ರಕಾಶ್. ಕುವೆಂಪು. ಕುವೆಂಪು. ಶ್ರುತಿ. ಕುವೆಂಪು. ಕುವೆಂಪು. ಪದ್ಮಾವತಿ. ನಿಸಾರ್ ಅಹಮದ್. ನಿಸಾರ್ ಅಹಮದ್. ಆಯ್ಕೆಗಳನ್ನು ನೋಡೋಣ. ಕೆ ಎಸ್ ನಿಸಾರ್ ಅಹಮದ್, ಕೆ ಎಸ್ ನರಸಿಂಹಸ್ವಾಮಿ, ಕುವೆಂಪು, ದ ರಾ ಬೇಂದ್ರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕೆ ಎಸ್ ನಿಸಾರ್ ಅಹಮದ್ ಆಗಿತ್ತು. ಈ ಉತ್ತರವನ್ನು ಪದ್ಮಾವತಿಯವರು ಮೂರನೆಯವರಾಗಿ ಕೊಟ್ಟರೂ ಸಹ ನಿಮಗೆ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಯಾಕಂದರೆ ಮೂರನೆಯವರು ಅನ್ನೋದು ಬರೋದಿಲ್ಲ, ಅಲ್ಲಿ ಆಯ್ಕೆಗಳು ಬರೋದಕ್ಕೆ ಮೊದಲೇ ನೀವು ಉತ್ತರ ಕೊಟ್ಬಿಟ್ಟಿದ್ದೀರಿ. ಆ ಹಿನ್ನೆಲೆಯಲ್ಲಿ ಕಿಲಿಗ್ ಕೃತಿಯ ಜೊತೆ ಇನ್ನೂ ಒಂದು ಪುಸ್ತಕ ಜ್ಞಾನೋದಯ ಸೇರಿಸಿ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ ಪದ್ಮಾವತಿ ಅವರಿಗೆ. ನಿತ್ಯೋತ್ಸವ ಕನ್ನಡದಲ್ಲಿ
ಪ್ರಕಟವಾದಂಥ ಮೊದಲ ಕ್ಯಾಸೆಟ್ ಸುರುಳಿ KS ನಿಸಾರ್ ಅಹಮದ್ ಅವರು ಬರೆದಂಥ ಕವನಗಳು ಏನಿದ್ವೋ ಅವುಗಳಿಗೆ ರಾಗ ಸಂಯೋಜನೆ ಮಾಡಿ ಬಿಡುಗಡೆ ಮಾಡಿದಾಗ ಜನ ಅದನ್ನು ಬಹಳ ಇಷ್ಟಪಟ್ಟು ಸ್ವೀಕರಿಸಿದ್ರು. ಇವತ್ತಿಗೂ ಸಹ ಅವರ ಹಾಡುಗಳು ಜನಪ್ರಿಯ ಆಗಿವೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂತು. ಪದಬಂಧ ಸುಳುಹುಗಳನ್ನು ನೋಡೋಣ. ಘಟವಲ್ಲ ಒಬ್ಬರನ್ನು ಮೀರಿಸುವ ಮತ್ತೊಬ್ಬರು. ಈ ಟಾಕಿ ದೀಪಾವಳಿಯಲ್ಲಿ ಹೆಚ್ಚು ಮಾತನಾಡುತ್ತದೆ. ಘಟವಲ್ಲ ಯುದ್ಧ ಕಾಳಗ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದ ಕೊಡೋದಕ್ಕೆ ನೀವು ಪ್ರಯತ್ನ ಪಡಿ. 1 ಉತ್ತರ ಘಟಾನುಘಟಿಕ್. 2ನೇ ಪ್ರಶ್ನೆಗೆ ಶ್ರುತಿ ಅವರು ಉತ್ತರ ಕೊಡ್ತಾರೆ. ಪಟಾಕಿ ಉತ್ತರವನ್ನು ನೋಡೋಣ. ಪಟಾಕಿ ಉತ್ತರ ಸರಿಯಾಗಿದೆ. ಮಾತ್ರೆ ದೇವೋಭವ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಘಟವಲ್ಲ ಯುದ್ಧ ಕಾಳಗ. ಹೇಳಿಮ್ಮ ಪದ್ಮಾವತಿಯವರು. ಮಧ್ಯದಕ್ಷರ ಘ. ಘಟವಲ್ಲ ಯುದ್ಧ ಅಥವಾ ಕಾಳಗ ಎನ್ನುವ ಅರ್ಥ ಬರುವ 3 ಅಕ್ಷರಗಳ ಶಬ್ದ. ಗಡಗ. ಉತ್ತರವನ್ನು ನೋಡೋಣ. ಸಂಘಟ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. 5 ಪ್ರಶ್ನೆಗಳು. ಮೊದಲ ಅವಕಾಶ ಶ್ರುತಿ ಅವರಿಗೆ ಬರ್ತಾ ಇದೆ. ಆನಂತರ ಜಯಪ್ರಕಾಶ್ ಮತ್ತು ಪದ್ಮಾವತಿಯವರಿಗೆ ಅವಕಾಶ ಬರುತ್ತೆ. ಶ್ರುತಿ, ಸಿದ್ಧವಾಗಿದ್ದೀರಾ? ಪ್ರಶ್ನೆಗಳು ಈಗ ಆರಂಭ ಆದವು. ಮೊದಲ ಪ್ರಶ್ನೆ. ಅ ಆ ಕ ಖ ಗ ಘ ङ ಇವು ಬಾಯಿಯ ಯಾವ ಭಾಗದಿಂದ ಹುಟ್ಟುತ್ತವೆ? ಗಂಟಲು, ದವಡೆ. ಗಂಟಲು. ಮುಂದಿನ ಪ್ರಶ್ನೆ. ಹಳ್ಳಿ, ಊರು, ನಗರ, ಪಟ್ಟಣ ಇವು ಯಾವ ರೀತಿಯ ನಾಮಪದಗಳು? ರೂಢನಾಮ, ಅಂಕಿತ ನಾಮ. ರೂಢನಾಮ. ಮುಂದಿನ ಪ್ರಶ್ನೆ. ಊರು ಪ್ಲಸ್ ಅಲ್ಲಿ, ಊರಲ್ಲಿ ಇದು ಯಾವ ಸಂಧಿ? ಲೋಪಸಂಧಿ, ಆಗಮ ಸಂಧಿ. ಲೋಪಸಂಧಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಣದಷ್ಟು ಮಾತಿಗಿಂತ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನೀರಲ್ಲಿ ಹುಟ್ಟಿ, ನೀರಲ್ಲಿ ಬೆಳೆದು, ನೀರಲ್ಲೇ ಸಾವು. ತಾವರೆ. ತಾವರೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಗಂಟಲು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ರೂಢನಾಮ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಲೋಪಸಂಧಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮಣದಷ್ಟು ಮಾತಿಗಿಂತ ಕಣದಷ್ಟು ಕೆಲಸ ಲೇಸು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ನೀರಗುಳ್ಳೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಜಯಪ್ರಕಾಶ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಇ ಈ ಚ ಛ ಜ ಝ ಞ ಈ ಅಕ್ಷರಗಳು ಬಾಯಿಯ ಯಾವ ಭಾಗದಿಂದ ಹುಟ್ಟುತ್ತವೆ? ಅಂಗಳ, ಗಂಟಲು. ಅಂಗಳ. ಮುಂದಿನ ಪ್ರಶ್ನೆ.
ಬೆಂಗಳೂರು, ಕಾವೇರಿ, ಹಿಮಾಲಯ, ಚಂದನ ಇವು ಯಾವ ರೀತಿಯ ನಾಮಪದಗಳು, ಅಂಕಿತ ನಾಮಗಳು, ಅನ್ವರ್ತಕ ನಾಮಗಳು? ಅಂಕಿತ ನಾಮಗಳು. ಮುಂದಿನ ಪ್ರಶ್ನೆ, ಹಸು ಪ್ಲಸ್ ಅನ್ನು, ಹಸುವನ್ನು, ಇದು ಯಾವ ಸಂಧಿ? ಆಗಮ ಸಂಧಿ, ಲೋಪಸಂಧಿ? ಲೋಪಸಂಧಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಗಳು ಹಡೆಯಲಾರದ್ದಕ್ಕೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನೆಟ್ಟರೆ ಹುಟ್ಟುವುದಿಲ್ಲ, ಕಿತ್ತರೆ ಬಾಡುವುದಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ತಾಲು ಅಥವಾ ಅಂಗಳ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಉತ್ತರ ಅಂಕಿತ ನಾಮ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಅದು ಆಗಮ ಸಂಧಿ ಆಗಿತ್ತು, ಲೋಪಸಂಧಿ ಅಂತ ಹೇಳಿದರೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಮಗಳು ಹಡೆಯಲಾರದ್ದಕ್ಕೆ ಅಳಿಯನ ಮೇಲೆ ಸಿಟ್ಟು, ಇದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಕೂದಲಿನ ವರ್ಣನೆ ಆಗಿತ್ತು. ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡು ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಪದ್ಮಾವತಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ರು ಟ ಠ ಡ ಢ ಣ ರ ಪ ಳ ಬಾಯಿಯ ಯಾವ ಭಾಗದಿಂದ ಹುಟ್ಟುತ್ತವೆ? ಮೂರ್ಧನ್ಯ, ದಂತ್ಯವರ್ಣ? ದಂತ್ಯವರ್ಣ. ಕವಿ, ಮೂಗ, ಕುಂಟ, ಗಿಡ್ಡ, ಬೆಪ್ಪ ಇವು ಯಾವ ರೀತಿಯ ನಾಮಪದಗಳು? ರೂಢ ನಾಮಗಳು, ಅನ್ವರ್ಥ ನಾಮಗಳು? ಅನ್ವರ್ಥ ನಾಮಗಳು. ಮುಂದಿನ ಪ್ರಶ್ನೆ, ಮತ್ತು ಪ್ಲಸ್ ಒಬ್ಬ, ಮತ್ತೊಬ್ಬ ಇದು ಯಾವ ಸಂಧಿ? ಲೋಪಸಂಧಿ, ಆದೇಶ ಸಂಧಿ? ಲೋಪಸಂಧಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಣ್ಣು ದೇವರಿಗೆ ಮುಕ್ಕೋಟಿ ನಮಸ್ಕಾರ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನೋಡಲು ಚಂದ, ಮುಟ್ಟಿದರೆ ಕೊಂದ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಮೂರ್ಧನ್ಯ, ನಾಲಿಗೆಯ ಮೇಲ್ಭಾಗ ಮತ್ತು ಮೂಗಿನ ಕೆಳಭಾಗ, ಇದಕ್ಕೆ ಮೂರ್ಧನ್ಯ ಅಂತ ಹೇಳ್ತಾರೆ. ದಂತ್ಯವರ್ಣ ಅಂದರೆ ಹಲ್ಲುಗಳ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳು ಅಂತ ತಾವು ದಂತ್ಯವರ್ಣ ಅಂತ ಹೇಳಿದಿರಿ. ಎರಡನೇ ಪ್ರಶ್ನೆಗೆ ಉತ್ತರ ಅನ್ವರ್ಥನಾಮ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಲೋಪಸಂಧಿ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಮಣ್ಣು ದೇವರಿಗೆ ಮಜ್ಜನವೇ ಸಾಕ್ಷಿ. ಐದನೇ ಪ್ರಶ್ನೆಗೆ ಉತ್ತರ ಇದು ನಾಗರ ಹಾವಿನ ವರ್ಣನೆ ಆಗಿತ್ತು. ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಅಂಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಶ್ರುತಿ ಅವರಿಗೆ 5 ಪುಸ್ತಕಗಳು ದೊರೆತಿವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜಯಪ್ರಕಾಶ್ ಅವರಿಗೆ 2 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಪದ್ಮಾವತಿ ಅವರಿಗೆ ತಮಗೂ 5 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಕೇವಲ 36 ಗಂಟೆಗಳಲ್ಲಿ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾ ಅಂತ ಪ್ರಶ್ನೆ ಕೇಳಿದರೆ, ಇದು ಸಾಧ್ಯ ಅಂತ ಕನ್ನಡದಲ್ಲಿ ಹೇಳಿ. ಇದು ಸಾಧ್ಯ ಅನ್ನೋ ಚಿತ್ರವನ್ನು 1989ರಲ್ಲಿ ದಿನೇಶ್ ಬಾಬು ಅವರು ನಿರ್ದೇಶನ ಮಾಡ್ತಾರೆ. ಈ ಚಿತ್ರದಲ್ಲಿ ಶಂಕರ್ ನಾಗ್, ಅನಂತ್ನಾಗ್, ಶ್ರೀನಾಥ್, ರಮೇಶ್ ಅರವಿಂದ್, ದೇವರಾಜ್ ಎಲ್ಲರೂ ಅಭಿನಯಿಸಿದ್ದಾರೆ. 90 ನಿಮಿಷಗಳ ಅವಧಿಯ ಚಿತ್ರ. ಇದೊಂದು ದಾಖಲೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.